ನಾಳೆ ರಾಜ್ಯದಲ್ಲಿ ಬಸ್ ಬಂದ್ ಆಗೋ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರ ಇದಕ್ಕೆ ಹೇಗೆ ಬ್ರೇಕ್ ಹಾಕುತ್ತೆ ಅನ್ನೋ ಪ್ರಶ್ನೆ ಮೂಡಿದೆ. ಮಾಧ್ಯಮಗಳಿಗೆ ವಿಧಾನಸೌಧದಲ್ಲಿ ಬೇಲಿ ಹಾಕೋ ಪ್ಲಾನ್ ಸಹ ನಡೀತಾ ಇದೆ. ಇದರ ಮಧ್ಯೆ ನಿವೃತ್ತ ಇಸ್ರೋ ವಿಜ್ಞಾನಿಯೊಬ್ಬರು ತಮ್ಮ ಪತ್ನಿಯನ್ನ ಕೊಂದು ಸುದ್ದಿ ಮಾಡಿದ್ರೆ, ವೃದ್ಧನೊಬ್ಬ ತನ್ನ 55 ವರ್ಷದ ಪತ್ನಿಯನ್ನ ಶೀಲಾ ಶಂಕಿಸಿ ಮರ್ಡರ್ ಮಾಡಿರೋ ಘಟನೆಯೂ ನಡೆದಿದೆ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದ ಜನತೆಗೆ ನಾಳೆ ಬಸ್ ಬಂದ್ ಶಾಕ್ ಎದುರಾಗಲಿದೆ. ನಾಳೆ ಸಂಜೆ ಬಳಿಕ ಸಾರಿಗೆ ಸಂಚಾರ ಸ್ತಬ್ಧ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರವನ್ನು ಕೈಗೊಂಡಿದ್ದು, ನಾಳೆ ಸಂಜೆ ಬಳಿಕ ಕೆಎಸ್ಆರ್ಟಿಸಿ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ. ನಾಳೆ ನೌಕರರು ಬೆಂಗಳೂರು ಚಲೋ ಕೈಗೊಳ್ಳಲಿದ್ದು, ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಕೆಎಸ್ಆರ್ಟಿಸಿ ಮುಷ್ಕರಕ್ಕೆ ಬಿಎಂಟಿಸಿ ಸಹ ಬೆಂಬಲ ಕೊಟ್ಟಿದೆ. ಇದರಿಂದ ಬಿಎಂಟಿಸಿ ಸೇರಿದಂತೆ 4 ನಿಗಮದ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಸರ್ಕಾರಕ್ಕೆ ನಾಳೆ ಸಂಜೆ 4 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಕೊಡಲಾಗಿದೆ. ಬೇಡಿಕೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಕೈಗೊಳ್ಳದಿದ್ರೆ ಸಾರಿಗೆ ಬಂದ್ ಆಗಲಿದೆ. ಸರ್ಕಾರದಿಂದ ಅಧಿಕೃತ ನಿರ್ಧಾರ ಬಾರದಿದ್ರೆ ಬಂದ್ ಮಾಡುವುದಾಗಿ ಸಾರಿಗೆ ನೌಕರರು ಎಚ್ಚರಿಸಿದ್ದಾರೆ. ನಾಳೆ ಸಂಜೆ ಬಳಿಕ ಬಸ್ ಸಂಚಾರ ನಿಲ್ಲಿಸಲು ನೌಕರರು ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ನಾಳೆ ನಡೆಸಲು ಮುಂದಾಗಿರುವ ಬೆಂಗಳೂರು ಚಲೋ ಬಗ್ಗೆ ಸ್ವತಃ ಕೆಎಸ್ಆರ್ಟಿಸಿ ಬಸ್ ಚಾಲಕರು ಮತ್ತು ನಿರ್ವಾಹಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದುಬಾರಿ ದುನಿಯಾದಲ್ಲಿ ನಾವು ಬದುಕೋದು ಕಷ್ಟ ಆಗ್ತಾ ಇದೆ. ನಮ್ಮ ಜೀವನ ಕಷ್ಟ ಇದೆ. ಸರ್ಕಾರ ಕೊಡುವ ಸಂಬಳ ಸಾಕಾಗಲ್ಲ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ದಿದ್ರೆ ನಾಳೆ ಸಾರಿಗೆಯನ್ನು ಬಂದ್ ಮಾಡುವುದು ಖಚಿತ ಅಂಥೇಳಿ ನೌಕರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಾಳೆ ಬಸ್ ಸಂಚಾರವನ್ನು ನಿಲ್ಲಿಸಿ ಮುಷ್ಕರದಲ್ಲಿ ಭಾಗಿಯಾಗ್ತೇವೆ ಅಂತ ಹೇಳ್ತಿದ್ದಾರೆ. ಸಾರಿಗೆ ಮುಷ್ಕರದ ವಿಚಾರದಲ್ಲಿ ಸರ್ಕಾರ ಕೈಚೆಲ್ಲಿ ಕುಳಿತಂತೆ ಕಾಣ್ತಿದೆ. 4 ಬಾರಿ ಸಿಎಂ ಕೈನಲ್ಲಿ ಆಗದೇ ಇರುವಂತಹ ಸಂಧಾನ ಈಗ ಕೆಎಸ್ಆರ್ಟಿಸಿ ಎಂಡಿ ಕೈಯಲ್ಲಿ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮೂಡಿದೆ. ಸಿಎಂ ಒಪ್ಪದ ಕಾರಣ ಬೇರೆ ಆಯ್ಕೆ ಇಲ್ಲದೆ ನಿಗಮದ ಎಂಡಿಗಳ ಹೆಗಲಿಗೆ ಹೊಣೆಯನ್ನು ನೀಡಿದಂತೆ ಕಾಣಿಸ್ತಿದೆ. ನಾಳೆ ಪ್ರತಿಭಟನಾ ಸ್ಥಳಕ್ಕೆ ಎಂಡಿಗಳು ಭೇಟಿ ಕೊಟ್ಟು ಮನವಿ ಪಡೆಯುವ ಸಾಧ್ಯತೆ ಇದೆ. ಆದರೆ ಅಂತಿಮ ನಿರ್ಧಾರ ಸಿಎಂ ಸಿದ್ದರಾಮಯ್ಯ ಅವರಿಂದಲೇ ಆಗಿದೆ. ಸದ್ಯದ ಆರ್ಥಿಕ ಸಂಕಷ್ಟದ ನಡುವೆ ಬೇಡಿಕೆ ಈಡೇರಿಕೆಗೆ ಒಪ್ಪಿದ್ರೆ ಮತ್ತಷ್ಟು ಸಂಕಷ್ಟದ ಭೀತಿ ಸೃಷ್ಟಿಯಾಗಿದೆ. ಮೇಡಮ್, ಕೊಡೋದು ಕೊಟ್ಟರೆ ಯಾರೂ ಸ್ಟ್ರೈಕ್ ಮಾಡಲ್ಲ ಮೇಡಮ್. ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮದು ಜೀವನ ಕಷ್ಟ ಇದೆ. ಹಂಗಾಗಿ ನಾವು ಕೊಡಲೇಬೇಕು. ಕೊಟ್ಟರೆ ನಾವು ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತೀವಿ. ಈಗ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ಅದ್ರ ಬಗ್ಗೆ ಸೂಕ್ತ ಇದು ಮಾಡಿಬಿಟ್ಟು ನಿರ್ಧಾರ ಮಾಡ್ಕೊಂಡು ಕೊಡೋಕ್ಕೆ 38 ತಿಂಗಳು ಅರಿಯರ್ಸ್ ಬರಬೇಕು. ನಮ್ದು 2024ರಿಂದ ಅಗ್ರಿಮೆಂಟ್ ಆಗಬೇಕಾಯಿತು. ಸರ್ಕಾರ ಈ ರೀತಿ ಭಾಳ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ನಮ್ಮ ಬೆಂಬಲ ಇದೆ ಮೇಡಮ್. ಸಾರಿಗೆ ನೌಕರರ ಮುಷ್ಕರದ ಬೆನ್ನಲ್ಲೇ ಶಿಸ್ತು ಕ್ರಮದ ಬಗ್ಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಕೆಲಸಕ್ಕೆ ಹಾಜರಾಗದೇ ಇದ್ದರೆ ಪೇಮೆಂಟ್ ನೀಡೋದಿಲ್ಲ. ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮದ ಅನ್ವಯ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತೇಳಿ ಅಕ್ರಮ್ ಪಾಷಾ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರದ ಕುರಿತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೌಕರರ ಜೊತೆಗೆ ಮಾತನಾಡುವಂತೆ ಎಂಡಿಗೆ ಹೇಳಿದ್ದೇವೆ. ಮುಷ್ಕರ ಏನಾಗಲ್ಲ ಅಂದ್ಕೊಂಡಿದ್ದೇನೆ. ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ಮಾತುಕತೆ ಮಾಡಿ ಬಗೆಹರಿಸಿಕೊಳ್ತೇವೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಎಂಡಿ ಅವ್ರಿಗೆ ಹೇಳಿದ್ದೀನಿ ಅವ್ರ ಜೊತೆ ಮಾತಾಡೋಕ್ಕೆ. ಅವ್ರ ಜೊತೆ ಯೂನಿಯನ್ ಜೊತೆ ಮಾತಾಡೋಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡು ಪ್ರತಿಭಟನೆ ನಡೆಯೋದಿಲ್ಲ. ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವೃದ್ಧನೊಬ್ಬ ಪತ್ನಿಯನ್ನ ಟವಲ್ನಿಂದ ಕತ್ತು ಬಿಗಿದು ಕೊಲೆ ಮಾಡಿದ ಘಟನೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ನಿವೃತ್ತ ಇಸ್ರೋ ಉದ್ಯೋಗಿಯಾಗಿದ್ದ 75 ವರ್ಷದ ನಾಗೇಶ್ವರ್ ರಾವ್ ತಮ್ಮ 65 ವರ್ಷದ ಪತ್ನಿ ಸಂಧ್ಯಾಶ್ರೀ ಹತ್ಯೆ ಮಾಡಿದ್ದಾರೆ. 3 ವರ್ಷಗಳಿಂದ ಅಪಾರ್ಟ್ಮೆಂಟ್ನಲ್ಲಿ ವೃದ್ಧ ದಂಪತಿ ವಾಸವಾಗಿದ್ರು ಎನ್ನಲಾಗಿದೆ. ನಾಗೇಶ್ವರ್ ರಾವ್ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಹೀಗಾಗಿ ಪತ್ನಿಯನ್ನ ಕೊಂದು ತಾನು ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಾಗಿ ಮಾಹಿತಿ ಸಿಕ್ಕಿದೆ. ಸ್ಥಳಕ್ಕೆ ಆವಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವೃದ್ಧ ದಂಪತಿಗೆ ಓರ್ವ ಮಗಳಿದ್ದು, ಬೆಳಿಗ್ಗೆ ಮನೆಯಲ್ಲಿರದ ಸಮಯದಲ್ಲಿ ಈ ಘಟನೆ ನಡೆದಿದೆ. ಪತ್ನಿಯೇ ಟವಲ್ನಿಂದ ತನ್ನನ್ನ ಕೊಲೆ ಮಾಡಲು ಬಂದ್ಲು. ಅದರಿಂದಲೇ ತಾನು ಕೊಲೆ ಮಾಡಿದೆ ಎಂದು ಪತಿ ಹೇಳುತ್ತಿದ್ದಾನೆ. ಒಮ್ಮೊಮ್ಮೆ ಒಂದೊಂದು ರೀತಿಯ ಹೇಳಿಕೆ ಕೊಡ್ತಿರೋ ಆರೋಪಿ ನಾಗೇಶ್ವರ್ ರಾವನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ 55 ವರ್ಷದ ಪತ್ನಿಯ ಶೀಲಾ ಶಂಕಿಸಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ದಾರುಣ ಘಟನೆ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯ ಮೂಡಲಪಾಳ್ಯ ಬಳಿ ನಿವಾಸದಲ್ಲಿ ನಡೆದಿದೆ. ಪತ್ನಿ ಕೊಲೆ ಬಳಿಕ 65 ವರ್ಷದ ಕುಮಾರ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇತ್ತೀಚೆಗೆ ಕುಟುಂಬ ಸಮೇತ ಶಬರಿಮಲೆಗೆ ತೆರಳಿದ್ರು. ಈ ವೇಳೆ ಡ್ರೈವರ್ ಜೊತೆಗೆ ಪತ್ನಿ ಮಾತನಾಡಿದ್ದಕ್ಕೆ ಅನುಮಾನಗೊಂಡ ಪತಿ ಮನೆಯಲ್ಲಿ ಗಲಾಟೆ ಮಾಡಿದ್ದಾನೆ.
ಇದೇ ವಿಚಾರಕ್ಕೆ ಕಳೆದ 1 ತಿಂಗಳಿಂದ ಇಬ್ಬರ ನಡುವೆ ಜಗಳ ನಡೆದಿದೆ. ಈ ಮಧ್ಯೆ ಮಲಗಿದ್ದ ಪತ್ನಿ ದೇವಿಯ ಕುತ್ತಿಗೆಗೆ ಮಚ್ಚಿನಿಂದ ಕೊಚ್ಚಿ ಪತಿ ಕುಮಾರ್ ಕೊಲೆ ಮಾಡಿದ್ದು, ನಂತರ ಮಗನಿಗೆ ಕರೆ ಮಾಡಿ ನಿಮ್ಮ ತಾಯಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದೇನೆ, ಬಂದು ನೋಡು, ನಾನು ಬಾಗಿಲು ಹಾಕಿಕೊಂಡು ನೇಣು ಹಾಕಿಕೊಂಡು ಸಾಯ್ತೀನಿ. ಕೂಡಲೇ ಮನೆಗೆ ಬಂದ ಮಕ್ಕಳು ಆತ್ಮಹತ್ಯೆಗೆ ಮುಂದಾಗಿದ್ದ ತಂದೆ ಕುಮಾರ್ ಅನ್ನ ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಸದ್ಯ ಆರೋಪಿ ಕುಮಾರನ್ನ ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನಮ್ಮ ತಾಯಿಗೆ ಈ ತರ 1 ತಿಂಗಳಿಂದ ಹಿಂಸೆ ಕೊಟ್ಟು ಕೊಚ್ಚಿ ಕೊಲೆ ಮಾಡ್ಬಿಟ್ಟವನೆ ಸರ್. ಇಷ್ಟು ವರ್ಷ ಸಂಸಾರ ಮಾಡಿ ಈ ವಯಸ್ಸಿಗೆ ಅವನಿಗೆ ಡೌಟ್ ಅಂತೆ ಸರ್. ಜೀವನೇ ಕೊಚ್ಚಿ ಕೊಲೆ ಮಾಡ್ಬಿಟ್ಟವನೆ ಸರ್. ನಿದ್ದೆ ಮಾಡ್ಬೇಕಾದ್ರೆ ಕೊಚ್ಚಿಬಿಟ್ಟವನೆ ಸರ್. 12ವರೆಗೆ ಫೋನ್ ಮಾಡಿ ಮಗನ್ಗೆ ಹೇಳವನೆ, ನಾವ್ ಈ ತರ ಮಾಡಿದೀನಿ, ನೀವು ಬಂದು ನಿಮ್ಮಮ್ಮ ಸತ್ತೋಗಳೆ ಬಂದು ನೋಡು ಅಂತ ಹೇಳೋ. ನಾವು ಬಂದಿದ ತಕ್ಷಣ ಇವ್ರು ಬಾಗ್ಲೆಲ್ಲ ಹೊಡೆದವ್ರೆ, ಆಮೇಲೆ ಬಂದ್ಬಿಟ್ಟು 1-2 ಏಟು ಹೊಡೆದವ್ರೆ ಕೂತ್ಕೊಂಡಿದ್ರು. ಬೆಂಗಳೂರಲ್ಲಿ ಮತ್ತೆ ಗಾರ್ಬೇಜ್ ಸ್ಟ್ರೈಕ್ ಜೋರಾಗಿದೆ. ಕೇರ್ ಮಾರ್ಕೆಟ್ ಬಳಿ 15ಕ್ಕೂ ಹೆಚ್ಚು ಕಸ ತುಂಬಿದ ಲಾರಿಗಳು, ಟೆಂಪೋಗಳು ಸೋತು ನಿಂತಿವೆ. ಇದೇ ರೀತಿ ಕಸ ವಿಲೇವಾರಿ ಅವಕಾಶ ಸಿಗದಿದ್ರೆ ಸಿಲಿಕಾನ್ ಸಿಟಿ ಮತ್ತೊಮ್ಮೆ ಗಾರ್ಬೇಜ್ ಸಿಟಿ ಆಗೋ ಆತಂಕ ಕಾಡ್ತಿದೆ. ಮಿಟಗಾನಹಳ್ಳಿ, ಬೆಳ್ಳಳ್ಳಿ ಕ್ವಾರಿಯಲ್ಲಿ ಕಸ ವಿಲೇವಾರಿ ಸ್ಥಗಿತಗೊಂಡಿದೆ. ಇದರಿಂದ 150ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ. ಈ ಮಧ್ಯೆ 250ಕ್ಕೂ ಹೆಚ್ಚು ಲಾರಿಗಳು ರಸ್ತೆಗಳಲ್ಲೇ ಇರಲು ಸೂಚನೆ ನೀಡಲಾಗಿದೆ. ಅಸಮರ್ಪಕ ಕಸ ವಿಲೇವಾರಿ ಗ್ರಾಮಸ್ಥರ ಪಿತ್ತ ನೆತ್ತಿಗೇರಿಸಿದೆ. ಹೀಗಾಗಿ ಕಸದ ಲಾರಿಗಳಿಗೆ ದಿಗ್ಬಂಧನ ಹೇರಿದ್ದು 100 ಲಾರಿಗಳು ಕಸ ಡಂಪ್ ಮಾಡದೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿವೆ. ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು, ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. 2 ದಿನ ಹೋದರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತದೆ. ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರುವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ ಆಗಿ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸ್ತೀನಿ, ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಧ್ಯಮಗಳನ್ನು ಹತ್ತಿಕ್ಕಲು ಹೊರಟಂತೆ ಕಾಣಿಸ್ತಾ ಇದೆ. ವಿಧಾನಸೌಧದಲ್ಲಿ ಮಾಧ್ಯಮಗಳ ಮೇಲೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ದರ್ಪ ತೋರಲು ಮುಂದಾಗಿದೆ. ನಿಗದಿಪಡಿಸಿದ ಸ್ಥಳದಲ್ಲಿಯೇ ಬೈಟ್ ಅನ್ನು ತೆಗೆದುಕೊಳ್ಳಬೇಕು, ವಿಧಾನಸೌಧದಲ್ಲಿ ರಾಜಕೀಯ ನಾಯಕರನ್ನ ಬೇರೆ ಸ್ಥಳದಲ್ಲಿ ಬೈಟ್ ಪಡೆಯುವಂತಿಲ್ಲ ಅಂತೇಳಿ ವಾರ್ತಾ ಇಲಾಖೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪತ್ರ ಬರೆದಿದೆ. ಭದ್ರತೆಯ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರ ಸವಾರಿ ಮಾಡೋದಕ್ಕೆ ಹೊರಟಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸರ್ಕಾರದಿಂದಲೇ ಧಕ್ಕೆ ಆಗ್ತಾ ಇದ್ದು, ವಿರೋಧ ಪಕ್ಷದ ನಾಯಕರುಗಳ ಅಭಿಪ್ರಾಯ ಹಂಚಿಕೆಗೂ ಕೂಡ ಬೇಲಿ ಹಾಕಲಾಗ್ತಿದೆ. ಈ ಬಗ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಸರ್ಕಾರದ ನಿರ್ಧಾರ ಸರಿಯಲ್ಲ, ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋದು ತಪ್ಪು ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಶಾಸಕ SR ವಿಶ್ವನಾಥ್, ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಹೇಳಿದ್ದಾರೆ. ಸರ್ಕಾರದ ನಡೆಯನ್ನ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರ್ದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳ್ಬೇಕು. ಇವತ್ತು ಮಾಧ್ಯಮದವ್ರು ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿದಂಥ ಒಂದು ದಾಳಿ ಅಂತಕ್ಕಂಥದ್ದು ಭಾವಿಸ್ತೀನಿ. ನಾನು ಒಬ್ಬ ಶಾಸಕನಾಗಿ ಇದನ್ನು ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಎಂಬ ಚರ್ಚೆಯೇ ಗೊಂದಲದ ಗೂಡಾಗಿದೆ. ಇದರ ಮಧ್ಯೆಯೇ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಸಿಎಂ ಗಾದಿಗಾಗಿ DK ಶಿವಕುಮಾರ್ ಸರ್ಕಸ್ ಮಧ್ಯೆ ಅಧಿಕಾರ ಹಂಚಿಕೆ ತಿಕ್ಕಾಟದ ನಡುವೆ ಕಾಂಗ್ರೆಸ್ನಲ್ಲಿ ಫಾರಿನ್ ಟೂರ್ ಪಾಲಿಟಿಕ್ಸ್ ಶುರುವಾಗಿದೆ. 10ಕ್ಕೂ ಹೆಚ್ಚು MLAಗಳು MLCಗಳು ನಿನ್ನೆ ತಡರಾತ್ರಿ ಫಾರಿನ್ ಫ್ಲೈಟ್ ಹತ್ತಿದ್ದಾರೆ. ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ತೆರಳಿದ್ದು ಮಾರ್ಚ್ ಮೊದಲ ವಾರ ವಾಪಸ್ ಬರಲಿದ್ದಾರೆ ಎನ್ನಲಾಗ್ತಾ ಇದೆ. ಅಂದಹಾಗೆ ವಿದೇಶ ಪ್ರವಾಸ ಕೈಗೊಂಡ ಶಾಸಕರ ಪೈಕಿ ಸಿದ್ದರಾಮಯ್ಯ ಆಪ್ತ ಬಣದ ಬಹುಪಾಲು ಶಾಸಕರೇ ಹೆಚ್ಚಿದ್ದಾರೆ. DK ಶಿವಕುಮಾರ್ ಬಣದಲ್ಲಿ ಅಸಮಾಧಾನ ಮೂಡಿಸಿದೆ. ಸರ್ಕಾರಿ ಪ್ರಾಯೋಜಿತವಲ್ಲದ ಈ ಖಾಸಗಿ ಟ್ರಿಪ್ ಕಾಂಗ್ರೆಸ್ನ ನಾಯಕತ್ವ ಗೊಂದಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ನಾವು ಎಂಜಾಯ್ ಮಾಡಕ್ ಹೋಗರಲ್ಲ, ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಬಜೆಟ್ ಸ್ವತಂತ್ರ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಮಂಡತ್ರ ಬರ್ತೀವಿ. ಹೈಕಮಾಂಡ್ ಮತ್ತೆ ಯಾತಕ್ಕೆ ಬೇಕು ನಾವು ಹೋಗೋದಕ್ಕೆ? ನಾವು CMಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಹೇಳ್ತೀವಿ. ಇಲಾಖೆಯಿಂದ ಹೋಗ್ತಿರೋದು ವೈಯಕ್ತಿಕವಾಗಿ ಸುಮಾರು 2 ತಿಂಗಳ ಕೆಳಗಡೆನೆ ಫಿಕ್ಸ್ ಆಗಿರೋಂಥದ್ದು. ಹಾಗಾಗಿ ಆ ಪ್ರವೇಶ ಹೊರಟಿರೋದು ನಿಜ. ಇವರು ಟೀಕೆಗೂ ಮತ್ತು ನಾವು ಯಾವುದೇ ಬಣ ಮತ್ತೊಂದು, ನಾವು ಕಾಂಗ್ರೆಸ್ಸಿಗರಷ್ಟೇ. ವಿಷಯ ಆದಂಥವನು ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ 20 ಶಾಸಕರ ಮೇಲೆ ಹೋಗ್ತಾರಂತ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮಾರ್ಚ್ 3ಕ್ಕೆ ರಿಟರ್ನ್ ವೈಯಕ್ತಿಕ ಪ್ರವಾಸ. ಪವರ್ ಶೇರಿಂಗ್ ಫೈಟ್ ನಡುವೆ ಶಾಸಕರು ಫಾರಿನ್ ಟ್ರಿಪ್ ಹೊರಟಿರೋದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಹೋಗಿರುವ ಶಾಸಕರು ಮಾರ್ಚ್ 1ರವರೆಗೆ ಅಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ.
ವಿಚಾರ ಏನಂದ್ರೆ ಆರಂಭದಲ್ಲಿ 35 ಶಾಸಕರು ಸಿದ್ಧರಾಗಿದ್ದರು. ಬಳಿಕ ಶಾಸಕರ ಸಂಖ್ಯೆ 21ಕ್ಕೆ ಇಳಿದಿತ್ತು. ಆದರೆ ರಾತ್ರಿ ಆಗ್ತಿದ್ದಂತೆಯೇ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ. ಕೊನೆ ಕ್ಷಣದಲ್ಲಿ ವಿದೇಶಕ್ಕೆ ತೆರಳುವ ಶಾಸಕರ ಸಂಖ್ಯೆ ಇಳಿಮುಖ ಆಗಿದ್ದೇಕೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಾನು ಪಕ್ಷದ ಅಧ್ಯಕ್ಷ, ನನಗೆ ಟೂರ್ ಬಗ್ಗೆ ಗೊತ್ತಿಲ್ಲ, ಕಳಿಸೋರು ಉಂಟು ಹೋಗೋರು ಉಂಟು ಅಂತ ಡಿಕೆಶಿ ಹೇಳಿದರು. ಡಿಕೆಶಿ ಹೇಳಿಕೆಯಿಂದ ಟೂರ್ ಲೆಕ್ಕಾಚಾರ ಏರುಪೇರಾಯ್ತಾ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚಾಗ್ರಾಸವಾಗಿದೆ. ಸದ್ಯ ಈ ಶಾಸಕರ ವಿದೇಶಿ ಪ್ರವಾಸದ ಮೇಲೆ ಹದ್ದಿನ ಕಣ್ಣಿಟ್ಟು ಗಮನಿಸ್ತಾ ಇದ್ದಾರೆ. ಇದರ ನಡುವೆ ಈ ಪ್ರವಾಸಕ್ಕೆ ಪ್ರಾಯೋಜಕತ್ವ ನೀಡಿದ್ದು ಯಾರು ಎಂಬ ಕುರಿತು ಚರ್ಚೆಗಳು ಶುರುವಾಗಿದೆ. ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವರುಂಟು, ಟೂರ್ ಹೋಗ್ತಾ ಇರೋರುಂಟು, ಕಳಿಸ್ತಾ ಇರೋರುಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗುತ್ತೆ ಅಂತ ಮಜಾ ಮಾಡ್ಕೊಂಬರ್ಲಿ. ಯಾಕೆ ನಮ್ಗೆ ಹಿಂಸೆ ಕೊಡ್ತೀರಾ ನೀವು? ನಾವು ಹೋಯ್ತಲ್ಲಪ್ಪ, ನಮ್ ಕೆಲಸ ಜಾಸ್ತಿ ಇದೆ, ಕಾಂಟ್ಯಾಕ್ಟ್ ನಾವು ಹೋಯ್ತಾ ಇಲ್ಲ. ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ನಾನು 15 ದಿವಸ ಹೋಗಿರ್ಲಿಲ್ವಾ ಇದಕ್ಕೆ ಆಸ್ಟ್ರೇಲಿಯಾಗೆ, ಹಂಗೆ ಅವ್ರು ಈಗ ಹೋಗವ್ರೆ. ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸು, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನಾದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ ಅವರು. ಶಾಸಕರ ವಿದೇಶಿ ಪ್ರವಾಸದ ಮಧ್ಯೆ ಪವರ್ ಶೇರಿಂಗ್ ವಿಚಾರಕ್ಕೂ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತ ನಾವೆಲ್ಲರೂ ನಂಬಿದ್ದೇವೆ. ಸೂಕ್ತ ಸಂದರ್ಭದಲ್ಲಿ ಅವರೇ ಉತ್ತರ ಕೊಡ್ತಾರೆ ಅಂತ ಡಿಕೆಶಿ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ಅಲ್ಲದೆ ಬಾಲವನ್ನ ನಾಯಿ ಆಡಿಸುವ ಮಹದೇವಪ್ಪ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. 2018ರಲ್ಲಿ ಪಕ್ಷ ಅಧಿಕಾರಕ್ಕೆ ತರಲು ತನು ಮನ ಧನ ವಹಿಸಿ ದುಡಿದಿದ್ದು ಎಲ್ಲ ಕಾರ್ಯಕರ್ತರಿಗೂ ಗೊತ್ತು. ಅವರ ಲೀಡರ್ಶಿಪ್ನಲ್ಲಿಯೇ ನಾವು 2018ರಲ್ಲಿ 80 ಸ್ಥಾನ ಗೆದ್ದಿದ್ದು ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಹೈಕಮಾಂಡ್ ಎಲ್ಲ ಗೊಂದಲ ಬಗೆಹರಿಕೆಗೆ ಮುಂದಾಗಬೇಕು ಅಂತ ಮತ್ತೊಬ್ಬ ಶಾಸಕ ರವಿ ಗಣಿಗ ಹೇಳಿದ್ದಾರೆ. ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಅಫ್ಕೋರ್ಸ್ ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಭಾಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ. ಒಂದು ನಿರ್ಧಾರ ಮಾಡಬೇಕು.